ಒಂದಷ್ಟು ಕಡೆಯಿಂದ ನನಗೂ ಕಾಲ್ಸ್ ಬಂತು ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡ್ಕೊಡಿ, ಇಷ್ಟ ಅಮೌಂಟ್ ಅಷ್ಟು ಅಮೌಂಟ್ ಅಂತ. ನನ್ನ ಒಂದು ಯೋಚನೆ ಹೆಂಗೆ ಅಂತ ಹೇಳಿದ್ರೆ, ದುಡಿದ್ರೆ ನಿಯತ್ತಾಗಿ ದುಡಿಬೇಕು, ಇಲ್ಲ ಅಂದ್ರೆ ಬೇಡವೇ ಬೇಡ. ಯಾವ್ದೇ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡಿ ಮತ್ತೊಂದು ಜನಕ್ಕೆ ರಾಂಗ್ ರೂಟ್ ಅಲ್ಲಿ ತಿರುಗಿಸೋದು ಬೇಡ. ಸೊ ಎಲ್ಲ ಬಂದು ಗೇಮ್ ಆಫ್ ಲಕ್ ಚಾನ್ಸಸ್ ಒಂದಿರುತ್ತೆ, ಮತ್ತೆ ಗೇಮ್ ಆಫ್ ಸ್ಕಿಲ್ಸ್. ಸೊ ನೀವು ಲಕ್ಷ ಕೇಳಲ್ಲ ಅಂದ್ಬಿಟ್ಟು ಯಾರೋ ಒಬ್ರು ಎಟ್ಬಿಟ್ಟು 100 ರೂಪಾಯಿ ಹಾಕ್ತಾರೆ. ಆ 100 ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ನನ್ನೇ ಬೈಕೊಳ್ಳೋದು ಹೊರತು ಬಿಟ್ರೆ ನಿಮ್ನ ಯಾರು ಬೈಯಲ್ಲ. ಯಾಕೆಂದ್ರೆ ಆನ್ ಫೇಸ್ ಆನ್ ಕ್ಯಾಮ್ರಾ ನಾನೇ ಕಾಣಿಸ್ತಾ ಇರ್ತೀನಿ. ನೀವು ಯಾರಿಗೇ ಆಗ್ಲಿ 1000 ರೂಪಾಯಿ ಹಾಕಿ ನೀವು 10,000 ರೂಪಾಯಿ ಮಾಡ್ತೀರಾ ಅಂತ ಯಾರಿಗೂ ಹೇಳೋದಿಲ್ಲ ಬ್ರೋ. ಸೊ ನೀವೇನು ಹೇಳ್ತೀರಾ ಅಂದ್ರೆ, ಇವಾಗ ಅವರು 1000 ರೂಪಾಯಿ ಹಾಕಿ 500 ಫೈನಲಿ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಾಲಿಟಿ. ಸೊ ಇವಾಗ ನಾನೇ ಆಗಿರ್ಲಿ, ನನಗೆ ಅತಿ ಆಸೆ ಪಟ್ಟರೆ ನನಗೆ ಫೈನಲಿ ಲಾಸೇ ಆಗುತ್ತೆ ಅಮೌಂಟ್. ಇವಾಗ ನೀವ್ ಹೇಳಿದ್ರಿ 100 ರೂಪಾಯಿ ಎಲ್ರಿಗೂ, ಪ್ರತಿಯೊಬ್ರಿಗೆ 10 ರೂಪಾಯಿನೂ ದೊಡ್ಡದಾಗಿರುತ್ತೆ, 1 ರೂಪಾಯಿನೂ ದೊಡ್ಡದಾಗಿರುತ್ತೆ. 10 ರೂಪಾಯಿ ಅಲ್ಲ 100 ರೂಪಾಯಿ ಅಲ್ಲ, ಕೋಟಿ ಬರುತ್ತೆ ಅಂತ ಹೇಳಿದ್ರು ಆ ದುಡ್ಡು ಮುಟ್ಟಲ್ಲ ಬ್ರೋ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಅದನ್ನ ಸಂಪಾದನೆ ಮಾಡ್ತೀನಿ ಅಷ್ಟೇ. ಸಾಕಷ್ಟು ಕಾಲ್ಸ್ ಇದೇ ತರ ಬರ್ತಾ ಇರುತ್ತೆ ನನಗೆ. ಬೆಟ್ಟಿಂಗ್ ಆಪ್ಸ್ಗಳನ್ನ ಪ್ರಮೋಟ್ ಮಾಡಿ ಒಂದು ಪೋಸ್ಟ್ ನ ಸ್ಟೋರಿಗೆ ಹಾಕಿ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ನೀವ್ ಹೇಳಿದಾಗ ಜನ ದುಡ್ಡು ಹಾಕ್ತಾರೆ, ಮತ್ತೊಂದು ಜನ ದುಡ್ಡು ಹಾಕ್ತಾರೆ ಖಂಡಿತವಾಗ್ಲು. ಆದ್ರೆ ದುಡ್ಡು ಹಾಕಿ ಕಳ್ಕೊಂಡಾಗ ತಪ್ಪು ನನ್ನ ಮೇಲೆ ಬರುತ್ತೆ. ಯಾಕೆಂದ್ರೆ ಅದನ್ನ ನಾನು ಪ್ರಮೋಟ್ ಮಾಡಿರ್ತೀನಿ. ಎಷ್ಟೋ ಜನ ಲಕ್ಷ ಕೇಳಿದಾನೆ, ಇದನ್ನ ಪ್ರಮೋಟ್ ಮಾಡಿ ಸರಿ ದುಡ್ಡು ಹಾಕೋಣ, ಗೆಲ್ಬಹುದು, 10 ರೂಪಾಯಿ ಹಾಕಿದ್ರೆ 100 ರೂಪಾಯಿ ಬರ್ಬೋದೇನೋ, ಇಲ್ಲ 10 ರೂಪಾಯಿ ಕಳ್ಕೊಬೋದೇನೋ. ಅದಕ್ಕೋಸ್ಕರ ನಾನು ಯಾವುದೇ ಬೆಟ್ಟಿಂಗ್ ಆಪ್ಸ್ಗಳನ್ನ ಪ್ರಮೋಷನ್ ಮಾಡಲ್ಲ. ಯಾರಾದ್ರೂ ಪೋಸ್ಟ್ ಮಾಡೋದು, ಇಲ್ಲ ನನಗೆ ಮೆಸೇಜ್ ಮಾಡೋದಾಗಿರ್ಲಿ, ದಯವಿಟ್ಟು ಯಾರು ಮಾಡಬೇಡಿ. ಬೆಟ್ಟಿಂಗ್ ಆಪ್ಸ್ಗಳಿಗೆ ಯಾವ್ದಕ್ಕಾದ್ರೂ ಮಾಡಿ ಖಂಡಿತ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗಿ. ಆಲ್ ದಿ ಬೆಸ್ಟ್. ಸೇ ನೋ ಟು ಬೆಟ್ಟಿಂಗ್ ಆಪ್ಸ್.